ಈ ಪ್ರಕರಣದ ಆರೋಪಿ ಜಾಮೀನು ಮೇಲೆ ಬಿಡುಗಡೆ ಮಾಡಬೇಕಂತೇಳಿ ಒಂದು ಅರ್ಜಿ ಹಾಕಿತ್ತು. ಹಿಂದ್ಗಡೆ ಎಲ್ಲ ಅಭಿಯೋಜನೆ ಪರವಾಗಿ ಆಗಲಿ ಮತ್ತು ಆರೋಪಿ ಪರವಾಗಿ ಆಗಲಿ ಆರ್ಗ್ಯುಮೆಂಟ್ ಆಯಿತು. ಇವತ್ತು ನ್ಯಾಯಾಲಯದವರು ಎರಡೂ ಬೇರೆ ಥರ ಆದ ವಾದವನ್ನು ಪರಿಗಣನೆ ಮಾಡಿಕೊಂಡು ಆತ ಸಲ್ಲಿಸಿದಂಥ ಜಾಮೀನು ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದಾರೆ. ಸೊ ಇವತ್ತು ನೆಕ್ಸ್ಟ್ 6/8/2025 ನೆಕ್ಸ್ಟ್ ಡೇಟಿಗೆ ವಿಚಾರಣೆ ದಿನಾಂಕಗಳನ್ನು ನಿಗದಿ ಮಾಡಲಿಕ್ಕೆ ಅದನ್ನ ಪ್ರಕರಣ ಮುಂದಕ್ಕೆ ಆಗಿದೆ. ಸೊ 6/8/2025 ಯಾವ ದಿನಾಂಕಕ್ಕೆ ವಿಚಾರಣೆಗಳನ್ನು ಮಾಡಬೇಕು ಅನ್ನೋದನ್ನ ನ್ಯಾಯಾಲಯದವರು ಫಿಕ್ಸ್ ಮಾಡ್ತಾರೆ. ನಂತರ ವಿಚಾರಣೆಗಳನ್ನು ಸಾಕ್ಷಿದಾರರನ್ನ ಕರೆಸಿಕೊಂಡು ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಟ್ರಯಲ್ ಅವರು ಪ್ಯೂರ್ ಆಗಿ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಕೇಳಿದ್ರು. ಅಂದ್ರೆ ಆರೋಪಿನ ಅರೆಸ್ಟ್ ಮಾಡಿದಾಗ ಯಾವ ಕಾರಣಗಳಿಗೆ ಅರೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ಬಂಧನ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿ ಒಂದು ಲೆಟರ್ ಕೊಡ್ಬೇಕಾದ್ರೆ ಮೆಮೊ ಕೊಡಬೇಕಾಗ್ತದೆ, ಅರೆಸ್ಟ್ ಮೆಮೊ ಜೊತೆಗೆ. ಅದನ್ನು ಕೊಟ್ಟಿಲ್ಲ. ಆದ್ದರಿಂದ ಸೆಕ್ಷನ್ 50 ಆಫ್ ದ CRPC ಅದು ಕಂಪ್ಲೈ ಆಗಿಲ್ಲ. ಆದ್ದರಿಂದ ಸುಪ್ರೀಂ ಕೋರ್ಟ್ ಡಿಸಿಷನ್ ಪ್ರಕಾರ ಅದನ್ನ ನಂದು ಬೇಲ್ ಅಪ್ಲಿಕೇಶನ್ ಕನ್ಸಿಡರ್ ಮಾಡಿ ಬಿಡುಗಡೆ ಮಾಡಬೇಕು ಅಂತ ಕೇಳಿದ್ರು. ಅದು ಯಾವ ರೀತಿ ಅಪ್ಲಿಕೇಬಲ್ ಆಗಂಗಿಲ್ಲ ಅಂತ ಹೇಳಿ ನಾವೆಲ್ಲ ನ್ಯಾಯಾಲಯದ ಗಮನಿಸ್ತಾ ಇದ್ವಿ. ಮಾನ್ಯ ನ್ಯಾಯಾಲಯದವರು ಅದನ್ನೆಲ್ಲ ಪರಿಗಣಿಸಿಕೊಂಡು ಜಮೀನು ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ರು. ತಿರಸ್ಕಾರ ಕಾರಣ ಅಂದ್ರೆ ನಾವು ಸೆಕ್ಷನ್ 50 ಹೆಂಗೆ ಕಂಪ್ಲೈ ಆಗಿದೆ ಅಂತ ಹೇಳಿದ್ವಿ. ಅವ್ರು 50 ಕಂಪ್ಲೈ ಆಗಿಲ್ಲ ಅಂತ ಹೇಳಿದ್ರು. ಹೆಂಗೆ 50 ಕಂಪ್ಲೈ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ, ಯಾವ ರೀತಿಯಾಗಿ ಕಾನೂನು ಪಾಲನೆಯನ್ನು ತನಿಖೆ ಕರೆದ ಕಾಲದಲ್ಲಿ ಮಾಡಲಾಯಿತು ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟ ನಂತರ ನ್ಯಾಯಾಲಯದವರನ್ನು ಪರಿಗಣಿಸಿಕೊಂಡು ಆತನ ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದಾರೆ. ನಾನೊಬ್ಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.